ಬಹುತೇಕ ಹೆಣ್ಣು ಮಕ್ಕಳು ತಾನು ತಾಯಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನೋ ಸಮಸ್ಯೆಗಳಿಂದ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈಗ ಹಲವಾರು ದಾರಿಗಳಿದೆ ಮಗು ಪಡೆದುಕೊಳ್ಳೋದಕ್ಕೆ. ಪ್ರಮುಖವಾಗಿ IVF ಮೂಲಕ ಮಗು ಪಡೆದುಕೊಳ್ತಾರೆ ಕೆಲ ಹೆಣ್ಣು ಮಕ್ಕಳು. ಅದಾದ ಬಳಿಕ ಆಗದೇ ಇಲ್ಲಪ್ಪ IVF ಮೂಲಕವೂ ಕೂಡ ಮಗು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದಾಗ ಬಾಡಿಗೆ ತಾಯಿಯ ಮೂಲಕ ಮಗು ಪಡೆದುಕೊಳ್ಳಬಹುದು, ಆ ಆಪ್ಷನ್ ಕೂಡ ಇದೆ. ಈ ಬಾಡಿಗೆ ಮೂಲಕ ಅಂದ್ರೆ ಬಾಡಿಗೆ ತಾಯಿಯ ಮೂಲಕ ಮಗು ಪಡೆದುಕೊಳ್ಳೋದಕ್ಕೆ ಈ ಹಿಂದೆ ಒಂದಷ್ಟು ಅಡೆತಡೆಗಳಿತ್ತು. ಕಾರಣ ಇಷ್ಟೇ, ಬಾಡಿಗೆ ತಾಯಿಯ ಮೂಲಕ ಮಗು ಪಡೆದುಕೊಳ್ಳೋ ಹೊತ್ತಿಗೆ ಎಷ್ಟೋ ಜನ ಮಕ್ಕಳನ್ನ ಕಳ್ಳ ಸಾಗಣೆ ಮಾಡ್ತಾ ಇದ್ರಂತೆ. ಮಗು ಹುಡ್ತಾ ಏನಾದ್ರೂ ನ್ಯೂನ್ಯತೆಗಳಿದ್ರೆ ಆ ಮಗುನೇ ನನಗೆ ಬೇಡ ಅಂತ ಯಾವ ದಂಪತಿ ಇಷ್ಟಪಡ್ತಾ ಇದ್ರಲ್ಲ ಆ ಮಗುನೇ ಬೇಡ ಅಂತ ತಿರಸ್ಕಾರ ಹೋಗಿದ್ದು ಕೂಡ ಉಂಟು. ಹಾಗಾಗಿ ಎಷ್ಟೋ ಮಕ್ಕಳು ಅನಾಥ ಆಗಿದೆ, ಎಷ್ಟೋ ಮಕ್ಕಳನ್ನ ಬೀದಿಲಿ ಬಿಟ್ಟು ಹೋಗಿದ್ರಂತೆ ಕೆಲವರು, ಅಂತ ಉದಾಹರಣೆಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ಆ ರೀತಿ ಬೆಳವಣಿಗೆಗಳಾಗಬಾರ್ದು, ಎಷ್ಟೋ ಮಕ್ಕಳ ಭವಿಷ್ಯ ಆ ಮೂಲಕ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಕೋರ್ಟ್ ಒಂದಷ್ಟು ನಿಯಮಗಳನ್ನ ಜಾರಿ ಮಾಡ್ತು. ಈ ಬಾಡಿಗೆ ತಾಯಿ ಮೂಲಕ ನಾವು ಮಗು ಪಡೆದುಕೊಳ್ತೀವಿ ಅಂದ್ರೆ ಒಂದು ಬಾಡಿಗೆ ತಾಯಿ ಆಗೋದಕ್ಕೆ 50 ವರ್ಷದ ಒಳಗಡೆ ವಯಸ್ಸಿರಬೇಕು ಆ ತಾಯಿಗೆ ಅಂತ. ಇನ್ನು ಮಗು ಪಡೆದುಕೊಳ್ಳೋರು ಕೂಡ 50 ವರ್ಷ ಅವ್ರು ಮೇಲ್ಪಟ್ಟಿರಬಾರ್ದು. ಕಾರಣ ಮಗುವಿನ ಭವಿಷ್ಯದ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಈ ನಿಯಮಗಳನ್ನ ಜಾರಿ ಮಾಡಲಾಯಿತು. ಯಾಕೆ ಈ ಸರಗಸಿ ಬಗ್ಗೆ ಇಷ್ಟೆಲ್ಲ ವಿಚಾರಗಳನ್ನ ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲೊಬ್ಬ ಹಿರಿಯ ದಂಪತಿ ಇದ್ದೊಬ್ಬ ಮಗನನ್ನ ಕಳೆದುಕೊಂಡಿದ್ದೀವಿ, ನಮಗೆ ವಾರಸುದಾರರಿಲ್ಲ, ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ಮಗ ಕೂಡ ಇಲ್ಲ, ಹಂಗಾಗಿ ನಮಗೆ ಬಾಡಿಗೆ ತಾಯಿಯ ಮೂಲಕ ಮಗು ಪಡೆದುಕೊಳ್ಳೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೋರಿ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅರೆ ಅದಕ್ಕೆ ಅನುಮತಿ ಇದೆಯಲ್ಲ, ಮತ್ತೆ ಕೋರ್ಟ್ ಮೊರೆ ಹೋದ್ರು ಅಂತ ನೀವು ಪ್ರಶ್ನೆ ಮಾಡಬಹುದು. ಇಲ್ಲೇ ಇರೋದು ಅಡೆತಡೆ, ಆ ದಂಪತಿಗೆ 60 ವರ್ಷ ಮೇಲ್ಪಟ್ಟು ವಯಸ್ಸಾಗಿದೆ ಅನ್ನೋ ಕಾರಣನೇ ಅಡ್ಡಿ ಆಗ್ತಾ ಇದೆ ಬಾಡಿಗೆ ತಾಯಿಯ ಮೂಲಕ ಮಗು ಪಡೆದುಕೊಳ್ಳೋದಕ್ಕೆ. ಬಟ್ ಜಸ್ಟ್ ನಿಯಮಗಳು, ಕಾಯ್ದೆ ವಿಚಾರಗಳನ್ನ ಇಟ್ಕೊಂಡು ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ. ಮಾನವೀಯತೆ ದೃಷ್ಟಿಯಿಂದಲೂ ಕೂಡ ಅರ್ಜಿನ ಪಡೆದುಕೊಳ್ಳೋಣ, ಅರ್ಜಿನ ಸ್ವೀಕರಿಸೋಣ, ಇರುವಂತಹ ನಿಯಮಗಳನ್ನ ಕಾದು ನೋಡೋಣ ಅಂತ ನ್ಯಾಯಾಧೀಶರೇ ಅಭಿಪ್ರಾಯ ಪಟ್ಟಿದ್ದಾರಂತೆ. ಹಾಗಾಗಿ ಮತ್ತೆ ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾವು ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ, ಇದೆ ಈ ಹೊತ್ತಿನ ವಿಶೇಷ. ಸರಗಸಿ ಸವಾಲ್, ಸಹಜವಾಗಿ ಒಂದಷ್ಟು ಸವಾಲುಗಳಿದೆ, ಅದನ್ನ ಮೆಟ್ಟಿ ನಿಂತರೂ ಮಾತ್ರ ಮಗುವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಹೆಂಗಂದ್ರೆ ನೀವು ಆಸ್ತಿವಂತರಾಗಿರ್ಬೇಕು, ಮಗು ನೋಡೋದಕ್ಕೆ ಶಕ್ತರಾಗಿರ್ಬೇಕು, ನಿಮಗೆ ವಯಸ್ಸು ಇಂತಿಷ್ಟೇ ಇರಬೇಕು ಅನ್ನುವಂತಹ ಒಂದಷ್ಟು ನಿಯಮಗಳು ಕೂಡ ಇದೆ. ಬಾಡಿಗೆ ತಾಯಿ ಮೂಲಕ ಮಗು ಪಡೆದುಕೊಳ್ಳೋದಕ್ಕೆ ಬಯಸುವವರು ನೋಡಲೇಬೇಕಾಗಿರುವ ಸ್ಟೋರಿ. ಸರೋಗಸಿ ಚಿಕಿತ್ಸೆಗೆ ಒಳಗಾಗುವುದಕ್ಕೆ ಕಾನೂನು ತೊಡಕು ಎದುರಾಗಿದೆಯಂತೆ. ಬಾಡಿಗೆ ತಾಯಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ವೃದ್ಧ ದಂಪತಿ. ಒಬ್ಬನೇ ಒಬ್ಬ ಮಗ ಇದ್ದ, ಆತ ಕೂಡ 2015ರಲ್ಲಿ ಬ್ರೈನ್ ಟ್ಯೂಮರ್ ಇಂದ ಆತ ಮೃತಪಟ್ಟಿದ್ದಾನೆ. ಹಂಗಾಗಿ ಈಗ ನಮಗೆ ವಾರಸುದಾರರು ಅಂತ ಯಾರು ಇಲ್ಲ, ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ನಮಗೆ ಯಾರು ಕೂಡ ಇಲ್ಲ. ಬಟ್ ನಮ್ಮ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲವೂ ಇದೆ, ಆದ್ರೆ ಮಗು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದೇ ಒಂದು ರೀಸನ್, ಅವ್ರಿಗೆ ವಯಸ್ಸಾಗಿದೆ ಅಂತ, 60 ವರ್ಷ ಮೇಲ್ಪಟ್ಟಿದ್ದಾರೆ ಅಂತ. ಹಂಗಾಗಿ ಹೈಕೋರ್ಟ್ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ಪಡೆದುಕೊಳ್ಳೋದಕ್ಕೂ ಕೂಡ ಇರುವ ನಿಯಮಗಳು, ಕಾಯ್ದೆಗಳನ್ನ ಹೇಳಿದ್ರಂತೆ ವಕೀಲರು. ಇಲ್ಲ ಜಸ್ಟ್ ಕಾಯ್ದೆ ನಿಯಮಗಳನ್ನ ಇಟ್ಕೊಂಡು ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ, ಬದಲಾಗಿ ಮಾನವೀಯತೆಯ ದೃಷ್ಟಿಯಿಂದಲೂ ಕೂಡ ತೆಗೆದುಕೊಳ್ಬೇಕಾಗುತ್ತೆ, ಈ ಅರ್ಜಿನ ತೆಗೆದುಕೊಳ್ಳಿ ಅಂತ ನ್ಯಾಯಮೂರ್ತಿಗಳೇ ಹೇಳಿದ್ದಾರಂತೆ. ಹಂಗಾಗಿ ಈ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನೀವು ಎಷ್ಟೇ ಆಸ್ತಿ ಹೊಂದಿದ್ರೂ ಕೂಡ ಆ ಮಗುವಿನ ಭವಿಷ್ಯ ರೂಪಿಸುವಲ್ಲಿ ನಿಮ್ಮ ವಯಸ್ಸು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆ ಮಗು ತನ್ನ ಬಾಲ್ಯಾವಸ್ಥೆಯನ್ನ ಮುಗಿಸಿ ಒಂದ್ ಹಂತಕ್ಕೆ ಬರೋ ಅಷ್ಟೊತ್ತಿಗೆ ಇರುವ ತಂದೆ ತಾಯಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ಆ ಮಗುವಿನ ಭವಿಷ್ಯ ರೂಪಿಸೋರು ಯಾರು? ಈ ಪ್ರಶ್ನೆಗಳಿದೆ. ಹಂಗಾಗಿ ಒಂದಷ್ಟು ಕಾನೂನು ತೊಡಕುಗಳು ಎದುರಾಗುತ್ತೆ. ಬಟ್ ದಯವಿಟ್ಟು ಹಂಗ್ ಮಾಡಬೇಡಿ, ನಾವೆಲ್ಲ ಕೂಡ ವ್ಯವಸ್ಥೆ ಮಾಡ್ಕೊಳ್ತೀವಿ, ಅವಕಾಶ ಮಾಡಿಕೊಡಿ ಮಗು ಪಡೆದುಕೊಳ್ಳೋದಕ್ಕೆ ಅಂತ ಈ ಹಿರಿಯ ದಂಪತಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಕಾದ್ ನೋಡ್ಬೇಕು ಕೋರ್ಟ್ ಯಾವ ರೀತಿಯ ಅನುಮತಿ ಕೊಡಬಹುದು ಈ ವಿಚಾರಕ್ಕೆ ಅಂತ. ಬಟ್ ಅರ್ಜಿ ಸ್ವೀಕಾರ ಮಾಡೋದಕ್ಕೆ ನ್ಯಾಯಮೂರ್ತಿಗಳು ಅನುಮತಿ ಕೊಟ್ಟಿದ್ದಾರಂತೆ. ಓಕೆ, ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. IVF ಡಾಕ್ಟರ್ ಆದಂತಹ ಮಹೇಶ್ವರಿ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಮಂಗಳ ಗೌರಿ ಅವರು ಕೂಡ ಇದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಫಸ್ಟ್ ನಾನು ಮಹೇಶ್ವರಿ ಮೇಡಮ್ ಹತ್ರ ಹೋಗ್ಬಿಡ್ತೀನಿ. ಮಹೇಶ್ವರಿ ಮೇಡಮ್, ಬಹುತೇಕರು IVF ಮೂಲಕ ಮಗು ಪಡೆದುಕೊಳ್ಳೋದ್ರಲ್ಲೇ ಯಶಸ್ವಿ ಆಗಿರ್ತಾರೆ. ಅದು ಪಾಸಿಬಿಲಿಟಿ ಇಲ್ವೇ ಇಲ್ಲ ಅಂತ ಅಂದಾಗ ಬಾಡಿಗೆ ತಾಯಿ ಮೂಲಕ ಮಗು ಪಡೆದುಕೊಳ್ಳೋದಕ್ಕೆ ಕೆಲವರು ಮುಂದಾಗ್ತಾರೆ. ಬಟ್ ಅಲ್ಲೊಂದಷ್ಟು ನಿಯಮಗಳನ್ನ ಅನುಸರಿಸಬೇಕಾಗುತ್ತೆ. ಈಗ 60 ವರ್ಷ ಮೇಲ್ಪಟ್ಟಿರೋದ್ರಿಂದ ಆ ವೃದ್ಧ ದಂಪತಿಗೆ ಮಗು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನ್ ಹೇಳ್ತೀರಿ ಅಂತ? ಸೊ ಇವಾಗ ನಾವು ಸರೋಗೆಸಿ ಲಾನ ನಾವು ತರಬೇಕಾದ್ರೆ 2021ರಲ್ಲಿ ಸ್ವಲ್ಪ
ಲಾಸ್ನ ತಂದ್ವಿ, ಆಮೇಲೆ ಅಮೆಂಡ್ಮೆಂಟ್ಸು ಎಲ್ಲ. ಇದು ಗೌರ್ಮೆಂಟು ಒಂದು ಮಾಡಬೇಕಾದ್ರೆ ಒಂದು ಕಮಿಟಿ ಅಂತ ಮಾಡ್ತಾರೆ. ಆ ಕಮಿಟಿನಲ್ಲಿ ಡಾಕ್ಟರ್ ಇರ್ತಾರೆ, ಲಾಯರ್ ಇರ್ತಾರೆ, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ತಾರೆ. ಎಲ್ಲ ಅಂಶಗಳನ್ನೂ ಪರಿಗಣಿಸಿ ಆ ಲಾನ ತರಬೇಕಾಗುತ್ತೆ. ಯಾಕಂದರೆ ಅದು ಇಡೀ ಇಂಡಿಯಾಗೆ ಅದು ಅಪ್ಲೈ ಆಗುತ್ತೆ. ಮುಂಚೆ ಏನಾಗಿತ್ತು, ಕಮರ್ಷಿಯಲ್ ಸರೋಗೆಸಿ ಅಂತ ಹೇಳ್ತಿದ್ರು. ಯಾರಿಗೆ ಇವಾಗ ನಮಗೆ ಮಾಡ್ಕೊಳಕ್ಕಾಗಲ್ಲ ಅಥವಾ ಏನೋ ತೊಂದರೆ ಇದೆ ಆ ಥರ ಇದ್ದವರೆಲ್ಲ ಬೇರೆಯವ್ರಿಗೆ ಬಾಡಿಗೆ ತಾಯಿ ಥರ ಮೂಲಕ ಸರೋಗೆಸಿನ ಮಾಡ್ಕೋಬೋದಾಗಿತ್ತು. ಬಟ್ ಇವಾಗ ಇಂಡಿಯಾದಲ್ಲಿ ಆಲ್ಟ್ರಿಸ್ಟಿಕ್ ಸರೋಗೆಸಿ ಅಂತ ಹೇಳ್ತಾರೆ. ಅಂದರೆ ಸಂಬಂಧಿನೇ ಸರೋಗೇಟ್ ಮದರ್ ಆಗಿ ಬರಬೇಕು. ಯಾವುದೇ ರೀತಿ ಹಣಕಾಸು, ಆಸ್ತಿ ಅಥವಾ ಚಿನ್ನ, ಒಡವೆ ಆ ಥರ ಯಾವುದೇ ರೀತಿ ಆಮಿಷ ತೋರಿಸಿ ಅವರನ್ನು ಬಾಡಿಗೆ ತಾಯಿಗೆ ಒಪ್ಪಿಸಬಾರ್ದು. ಯಾವುದೇ ರೀತಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಬಾರ್ದು. ಜೊತೆಗೆ ಆ ಬಾಡಿಗೆ ತಾಯಿ ಏನು ಅವ್ರದ್ದು ಹೆಲ್ತ್, ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರದ್ದು ಹೆಲ್ತ್ ಚೆಕಪ್ಸ್ದು, ಡೆಲಿವರಿ ಚಾರ್ಜಸ್ಸು ಅದನ್ನೆಲ್ಲ ಅವ್ರ ಪೇರೆಂಟ್ಸನ್ನೇ ನೋಡ್ಕೋಬೇಕು ಅಂತ ಇರುತ್ತೆ. ಸೊ ಮತ್ತು ಇವಾಗ ಏನು ನಿಯಮಗಳು ತಂದಿದ್ದಾರೆ ಅಂದರೆ, ಸರೋಗೆಸಿಗೆ ಹೋಗಬೇಕಾದ್ರೆ ಹೆಂಗಸ್ರ ವಯಸ್ಸು 25ರಿಂದ 50 ವರ್ಷ ಇರಬೇಕು, ಗಂಡಸ್ರ ವಯಸ್ಸು 26ರಿಂದ 55 ವರ್ಷ ಇರಬೇಕು. ಪ್ಲಸ್ ಅವರು 5 ವರ್ಷ ಮದುವೆ ಆಗಿರಬೇಕು, ಮಿನಿಮಮ್ 5 ಇಯರ್ಸ್ ಮದುವೆ ಆಗಿರಬೇಕು. ಮತ್ತು ಸರೋಗೆಸಿಗೆ ಹೋಗೋದಕ್ಕೆ ಆ ಹೆಂಗಸಿನಲ್ಲಿ ಏನಾದರೂ ತೊಂದರೆ ಇರಬೇಕಂದ್ರೆ, ಪದೇ ಪದೇ ಏನಾದರೂ IVF ಫೇಲ್ಯೂರ್ ಆಗಿ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದ್ದರೆ, ಅಥವಾ ತುಂಬ ಸಿವಿಯರ್ ಮೆಡಿಕಲ್ ಪ್ರಾಬ್ಲಮ್ಸು, ಅವ್ರೇನಾದರೂ ಪ್ರೆಗ್ನೆಂಟ್ ಆದರೆ ಅವ್ರ ಜೀವಕ್ಕೆ ಅಪಾಯ, ಆ ರೀತಿ ಏನಾದರೂ ತೊಂದರೆಗಳಿತ್ತು ಅಂದರೆ, ಸೊ ಅಂಥ ಕಂಡೀಷನ್ಸಲ್ಲಿ ಈ ಬಾಡಿಗೆ ತಾಯಿ ಸರೋಗೆಸಿಗೆ ಹೋಗ್ಬೋದು ಅಂತ ಲಾ ಇದೆ. ಜೊತೆಗೆ ಒಂದು ಡಿಸ್ಟ್ರಿಕ್ಟ್ ಮೆಡಿಕಲ್ ಬೋರ್ಡ್ ಅಂತ ಮಾಡಿದ್ದಾರೆ. ಸೊ ಅದರಲ್ಲಿ ಎಲ್ಲ ರೀತಿ ಡಾಕ್ಟರ್ಸು, ಲಾಯರ್ಸು, ಸೋಷಿಯಲ್ ಆ್ಯಕ್ಟಿವಿಸ್ಟು, ಗೈನಕಾಲಜಿಸ್ಟು ಎಲ್ಲರೂ ಇರ್ತಾರೆ. ಸೊ ಅವರು ಈ ಕಂಡೀಷನ್ನ ಯಾವುದೇ ದಂಪತಿಗಳು ಸರೋಗೆಸಿಗೆ ಹೋಗಬೇಕಾದ್ರೆ ಏನಕ್ಕೆ ಹೋಗ್ತಾರೆ, ಏನು ಕಾರಣ ಅಂತ ಎಲ್ಲ ಅದನ್ನು ಚೆಕ್ ಮಾಡಿಕೊಂಡು, ಆ ಕಾರಣಗಳು ಕರೆಕ್ಟಾಗಿತ್ತು ಅಂದರೆ ಅವ್ರಿಗೆ ಸರ್ಟಿಫಿಕೇಟ್ಸ್ನ ಕೊಡ್ತಾರೆ. ಎಸೆನ್ಷಿಯಾಲಿಟಿ ಸರ್ಟಿಫಿಕೇಟ್ಸು ಆ ಥರ 2-3 ಸರ್ಟಿಫಿಕೇಟ್ಸ್ ಇರುತ್ತೆ, ಅದನ್ನು ಕೊಡ್ತಾರೆ. ಸೊ ಅದಾದಮೇಲೆ ಅದನ್ನು ಅವರು IVF ಸೆಂಟರ್ಸಲ್ಲಿ IVF ಸ್ಪೆಷಲಿಸ್ಟ್ಗಳನ್ನ ಬಂದು ಮೀಟ್ ಮಾಡಿದಾಗ ಆ ಸೊರಗೆಸಿ ಪ್ರಾಸೆಸ್ನ ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಏನಕ್ಕೆ ಕಾನೂನು ಇಷ್ಟು ಕಠಿಣವಾಗಿ ಮಾಡ್ತಾ ಇದ್ದೀವಿ ಅಂತ ನಾವು ನೋಡೋದಾದರೆ, ಮುಂಚೆ ಏನು ಮಾಡ್ತಾಯಿದ್ರು, ಇದು ಈ ಲಾ ಅನ್ನೋದನ್ನ ಎಕ್ಸ್ಪ್ಲಾಯ್ಟೇಷನ್ ಜಾಸ್ತಿ ಆಗ್ತಾ ಇತ್ತು. ಸೊ ಇವಾಗ ನಾವು ನೋಡ್ಬೇಕಂದ್ರೆ, ಇವಾಗ ಫಿಲಮ್ ಆ್ಯಕ್ಟರ್ಸ್ ಆಗಲಿ ಅಥವಾ ತುಂಬ ದುಡ್ಡಿರೋರು ಪ್ರೆಗ್ನೆನ್ಸಿ ಆಗಿಬಿಟ್ರೆ ನಮ್ಮ ದೇಹದಲ್ಲಿ ಬದಲಾವಣೆ ಆಗುತ್ತೆ, ಅಥವಾ ಸೌಂದರ್ಯ ಹಾಳಾಗುತ್ತೆ, ಮತ್ತು ಕೆರಿಯರ್ ಹಾಳಾಗುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ಏನು ಮಾಡ್ತಾ ಇದ್ರು, IVF ಮೂಲಕ ಎಂಬ್ರಿಯೋಸ್ ಮಾಡಿಸ್ಕೊಂಡು ಆ ಎಂಬ್ರಿಯೋಸ್ನ ಸರೋಗೇಟ್ ಮದರ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾ ಇದ್ರು. ಇದನ್ನ ಕಮರ್ಷಿಯಲ್ ಸರೋಗೆಸಿ ಅಂತ ಹೇಳ್ತೀವಿ. ತುಂಬ ಎಕ್ಸಾಂಪಲ್ಸ್ ನಾವು ನೋಡಿದ್ದೀವಿ ಈ ಸಮಾಜದಲ್ಲಿ ಆ ಥರ. ಮತ್ತು ಇನ್ನೊಂದು, ಫಾರಿನ್ ಕಪಲ್ಸ್ ಎಲ್ಲ ಬಂದು ಇಂಡಿಯನ್ ಮದರ್ಸನ್ನ ಸರೋಗೇಟ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಮಗು ಪಡ್ಕೊಂಡು ಹೋಗ್ತಾ ಇದ್ರು. ಇದರಿಂದ ತುಂಬ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇತ್ತು ಅಂತ ಈ ಸ್ಟ್ರಿಕ್ಟ್ ಲಾನ ತೊಗೊಂಬಂದಿರೋದು.